Good evening to all of you present today. Once again, ನಾನು ಕನ್ನಡ ಇಂಗ್ಲಿಷ್ ಸಬ್ಜೆಕ್ಟ್ ಪೇಪರ್ ತಗೊಂಡು ನಿಮ್ಮ ಮುಂದೆ ಹಾಜರಾಗಿದ್ದೇನೆ. ಸೊ ನಿನ್ನೆ ನಾವು ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರ್ ಬಿಡಿಸಿದ್ವಿ. ಇವತ್ತು ಮತ್ತೊಂದು ಟ್ರೈ ಮಾಡುವ. ಸೊ ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಬಿಡಿಸೋದ್ರಿಂದ ಏನಾಗ್ತದೆ, ನಮಗೆ ಹೆಂಗೆ ಬರ್ತದೆ ಕ್ವೆಶ್ಚನ್ ಪೇಪರ್ ಅನ್ನೋದು ಪರ್ಫೆಕ್ಟ್ ಏನು ಒಂದು ಅದರ ರೂಪರೇಷೆ ಗೊತ್ತಾಗ್ತದ್ರಿ. ಆ್ಯಂಡ್ ನೀವು ನೋಡ್ಬೋದು ಮಾಡೆಲ್ ಪೇಪರ್ ಒಳಗೆ ಯಾವ ಪ್ರಶ್ನೆ ಏನು ಬರ್ತದೆ ಅದೇ ಬರ್ತದ್ರಿ ಯಾವಾಗಲೂ. ಓಕೆ, ಸೊ ಲೆಟ್ ಅಸ್ ಗೋ ಟು ನೆಕ್ಸ್ಟ್ ಮಾಡೆಲ್ ಕ್ವೆಶ್ಚನ್ ಪೇಪರ್. ಓಕೆ, ರೈಟ್. ಕ್ವೆಶ್ಚನ್ ನಂಬರ್ 1 ಒಳಗೆ 4 ಸಬ್ ಕ್ವೆಶ್ಚನ್ ಇರ್ತದೆ. 4 ಏನಿರ್ತದೆ, ಅದು MCQ. MCQ ಅಂದ್ರೆ ಏನು? ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್. ಅಂದ್ರೆ ಒಂದು ಪ್ರಶ್ನೆಗೆ 4 ಉತ್ತರ ಕೊಡ್ತಾರೆ, ಅದರೊಳಗಿಂದ ನಾವು ಸರಿಯಾದ ಉತ್ತರವನ್ನು ಆರಿಸಿ ಬರೀಬೇಕಾಗ್ತದೆ. ಸೊ ಲೆಟ್ us begin with the first question. ನೋಡ್ರಿ ಏನು ಬರೀತಾರೆ ಅವರು. 4 alternatives are given for each of the following questions. ಅಂದ್ರೆ ಪ್ರತಿಯೊಂದು ಪ್ರಶ್ನೆಗೆ 4 ಆಲ್ಟರ್ನೇಟಿವ್ ಕೊಟ್ಟರೆ. ಓನ್ಲಿ ಒನ್ ಆಫ್ ದಮ್ ಈಸ್ ಕರೆಕ್ಟ್. ಅದ್ರಾಗ ಒಂದೇ ಕರೆಕ್ಟ್ ಐತಿ. ಚೂಸ್ ದ ಕರೆಕ್ಟ್ ಆಲ್ಟರ್ನೇಟಿವ್. ಅದನ್ನ ನೀವು ಆಯ್ಕೆ ಮಾಡ್ರಿ ಅಂಡ್ ರೈಟ್ write the alphabet in the answer sheet. ಅದು ಯಾವ್ದು ರೈಟ್ ಐತಿ ಆ ಆಲ್ಫಾಬೆಟ್ ಬರೆದ್ರೆ ಸಾಕು. ಅಂದ್ರೆ ಎ ರೈಟ್ ಇದ್ರೆ ಎ, ಬಿ ರೈಟ್ ಇದ್ರೆ ಬಿ. ಉತ್ತರ ಬರೆದ್ರು ನಡ್ತೈತಿ, ಬರಲಿಲ್ಲ ಅಂದ್ರೂ ಬರೀ ಎ ಬಿ ಬರೆದ್ರು ನಿಮಗೆ ಮಾರ್ಕ್ಸ್ ಅಲಾಟ್ ಮಾಡ್ತಾರೆ. ಓಕೆ, ಲೆಟ್ us go to the first question. ಏನಿದೆ ಕ್ವೆಶ್ಚನ್ ಇದು? ರೀಡ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್. ಅಂದ್ರೆ ಈ ಕೆಳಗೆ ಕೊಟ್ಟಿರುವಂತಹ ಸಂಭಾಷಣೆಯನ್ನ ಓದ್ರಿ and identify. ಹುಡುಕ್ರಿ ಏನು? ದ ಇನ್ಫಿನಿಟಿವ್ ಅನ್ನ ಹುಡುಕ್ರಿ. ನಿಮಗೆ ನಿನ್ನೆ ಹೇಳಿದ ನಾನು ಇನ್ಫಿನಿಟಿವ್ ಅಂದ್ರೆ ಏನು? ಇನ್ಫಿನಿಟಿವ್ ಎದಕ್ಕೆ ಹೇಳ್ತೀವಿ ನಾವು? ಇನ್ಫಿನಿಟಿವ್ ಅಂದ್ರೆ ನಿನ್ನೆ ಹೇಳಿದ್ನಿ, ಆದ್ರೂ ಮತ್ತೊಮ್ಮೆ ಹೇಳ್ತೀನಿ. ಇನ್ಫಿನಿಟಿವ್ ಅಂದ್ರೆ ಏನು ಹೇಳ್ರಿ? 2 ಪ್ಲಸ್ ವರ್ಬ್. ಎಕ್ಸಾಂಪಲ್ ನೋಡ್ರಿ, ಏನು ಒಂದು ಕೊಡ್ತೀನಿ ನಾನು. ಟು go, to come, etc. ಇಲ್ಲ 2 ಪ್ಲಸ್ ವರ್ಬ್ ಬರೆದ್ರೆ ಇನ್ಫಿನಿಟಿವ್ ಆಗ್ತೈತಿ. ಕಾನ್ವರ್ಸೇಷನ್ ಎಲ್ಲೈತಿ? ಎದ್ರನ್ನ ಯಾರು ನಡಕೈತಿದು? ಫ್ರೂಟ್ ಸೆಲ್ಲರ್ ಮತ್ತು ಕಸ್ಟಮರ್. ಫ್ರೂಟ್ ಸೆಲ್ಲರ್ ಪ್ರಶ್ನೆ ಕೇಳ್ತಾನೆ, ಮೇಡಮ್ ವಿಚ್ ಫ್ರೂಟ್ ಡು ಯು ವಾಂಟ್ ಟು ಬೈ? ನೀವು ಯಾವ ಫ್ರೂಟ್ ತಗೋಬೇಕಂತ ಹೇಳಿ ಮನಸ್ಸೈತಿ ನಿಮಗೆ, ಯಾವ ಫ್ರೂಟ್ ಬೇಕು ನಿಮಗೆ ಅಂತ ಕೇಳ್ತದೆ. ಕಸ್ಟಮರ್, ಡೂ ಯು ಹ್ಯಾವ್ ಗ್ರೇಪ್ಸ್? ನಿಮ್ಮಲ್ಲಿ ಗ್ರೇಪ್ಸ್ ಅದಾವೇನು, ದ್ರಾಕ್ಷಿ ಅದಾವೇನು ಅಂತ ಕೇಳ್ತಾರೆ. ಮತ್ತೆ ಫ್ರೂಟ್ಸ್ ಎಲ್ಲ ಹೇಳ್ತಾರೆ, ಎಸ್ ಮೇಡಮ್. ಹೌ ಮಚ್ ಡು ಯು ವಾಂಟ್? ಅದಾವ ಮೇಡಮ್, ನಿಮ್ಗೆ ಎಷ್ಟು ಬೇಕು, ಎಷ್ಟು ಕಿಲೋ ಬೇಕು ಅಂತ. ಹೌ ಮಚ್ ಡು ಯು ವಾಂಟ್, ಎಷ್ಟು ಬೇಕು ಅಂದ್ರೆ ಎಷ್ಟು ಕಿಲೋ ಬೇಕು ಅಂತ ಕೇಳ್ತಾನೆ. ಇನ್ನು 4 ಆಪ್ಷನ್ ಕೊಟ್ಟರೆ, ಎ ಡೂ, ಬಿ ವಾಂಟ್, ಸಿ ಟು ಬೈ, ಡಿ ಹ್ಯಾವ್. ಇಲ್ಲೇ 2 ಪ್ಲಸ್ ವರ್ಬ್ ಇದ್ದದ್ದು ಒಂದೈತಿ, ಯಾವುದು? ಸಿ. ಅದ ನಮ್ಮ ಉತ್ತರ. ಟು ಬೈ ಇಸ್ ದ ಆನ್ಸರ್. ರೈಟ್? ಆನ್ಸರ್ ಇಸ್ ಟು ಬೈ. ಆನ್ಸರ್ ಯಾವುದು? ಇದಿದೆ, ಟು ಬೈ. ನಂಬರ್ 2, ಆಡ್ ಅ ಕ್ವೆಶ್ಚನ್ ಟ್ಯಾಗ್ ಟು ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಅಂದ್ರೆ ಇಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತೀವಿ, ಅದಕ್ಕೊಂದು ಕ್ವೆಶ್ಚನ್ ಟ್ಯಾಗ್ ಬರೀರಿ ಅಂತ ಕೇಳಕತ್ತಾರ ಅವರು. ಏನು ಐತಿ ಸ್ಟೇಟ್ಮೆಂಟ್? ಇದೆ ಸ್ಟೇಟ್ಮೆಂಟ್ ಐತಿ,
ಏನಿದ್ರಪ್ಪ ಸ್ಟೇಟ್ಮೆಂಟ್ ಇದು? He reached home safely. He reached home safely. ಓಕೆ, ಇದಕ್ಕೆ ಕ್ವಶನ್ ಟ್ಯಾಗ್ ಹಾಕ್ರಿ ಅಂತ ಹೇಳೋರು. ಇನ್ನು ನಾವು ಕ್ವಶನ್ ಟ್ಯಾಗ್ ಹಾಕ್ಬೇಕಾದ್ರೆ ಏನ್ ಮಾಡ್ತೀವಿ? ಸಬ್ಜೆಕ್ಟ್ ಮತ್ತು ವರ್ಬ್, ಹೆಲ್ಪಿಂಗ್ ವರ್ಬ್ ಇದ್ರೆ ಹೆಲ್ಪಿಂಗ್ ವರ್ಬ್. ಹೆಲ್ಪಿಂಗ್ ವರ್ಬ್ ಇಲ್ಲ ಅವಾಗ ನಾವೇನ್ ಮಾಡ್ತೀವಿ? ಮೇನ್ ವರ್ಬ್ ಯಾವ ಫಾರ್ಮ್ನಾಗ ಐತಿ? V1 ನಾಗ ಐತಿ, V2 ಆಗೈತಿ, V3 ಒಳಗೈತಿ. ಯಾವ್ದೈತಿ? V2 ಒಳಗೈತಿ. ಮೇನ್ ವರ್ಬ್ V2 ಇದ್ದಾಗ ನಾವು ಯಾವಾಗಲೂ ಡಿಡ್ ಅಥವಾ ಡಿಡಂಟ್ ಇದರ ಪ್ರಯೋಗ ಮಾಡ್ತೀವಿ ಕ್ವಶನ್ ಟ್ಯಾಗ್ ಒಳಗೆ. ಇದು ಸೆಂಟೆನ್ಸ್ ಯಾವ್ದೈತ್ರಪ್ಪ? ಪಾಸಿಟಿವ್ ಐತೋ ನೆಗೆಟಿವ್ ಐತೋ? ಇದು ಒಂದು ಪಾಸಿಟಿವ್ ಸೆಂಟೆನ್ಸ್ ಐತಿ, ಅದಕ್ಕೆ ನಾವು ನೆಗೆಟಿವ್ ಕ್ವಶನ್ ಟ್ಯಾಗ್ ಬರಿಬೇಕಾಗ್ತೈತಿ. ಡಿಡಂಟ್ ಹಿ. ನಿನ್ನೆ ನಾವು ನೋಡಿದ್ವಿ, ಅದು V2 ನ ಇತ್ತು. ಅಂದ್ರೆ ಯೂಶುವಲಿ ನಿಮ್ಗೆ V2 ಕೊಡ್ತಾರ ಅಂದಂಗಾತು. V2 ಕೊಟ್ರೆ ಡಿಡ್ ಬರಿಬೇಕು ಅಥವಾ ಡಿಡಂಟ್ ಬರಿಬೇಕು. V1 ಕೊಟ್ರೆ ಡೂ ಬರಿಬೇಕು ಅಥವಾ ಡಸ್ ಬರಿಬೇಕು ಅಷ್ಟ. ಇದು ಕ್ವಶನ್ ಟ್ಯಾಗ್ ಆಯ್ತು. ಅಂದ್ರೆ ಡಿಡಂಟ್ ಹಿ ಎಲ್ಲೈತ್ರಪ್ಪ? ಡಸಂಟ್ ಹಿ, ಡಿಡ್ ಹಿ, ಡಿಡಂಟ್ ಹಿ. ನಂಬರ್ ಸಿ ಆನ್ಸರ್ ಆಯ್ತು. ಈಗ ಮೂರನೇದ್ದು, ರೀಡ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್. ಕೆಳಗೆ ಕೊಟ್ಟಿದ್ದ ಸಂಭಾಷಣೆ ಓದ್ರಿ. ಐಡೆಂಟಿಫೈ ಲ್ಯಾಂಗ್ವೇಜ್ ಫಂಕ್ಷನ್ ಆಫ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್. ಒಂದು ಸೆಂಟೆನ್ಸ್ಗೆ ಅಂಡರ್ಲೈನ್ ಮಾಡೈತಿ, ಅದರ ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದು? 4 ಫಂಕ್ಷನ್ ಕೊಟ್ಟಾರ ಅವರು, ಅದ್ರಾಗ ಅದು ಏನೈತಿ ಅಂತ ನಾವು ನೋಡಬೇಕು. ಮೊದಲು ಕಾನ್ವರ್ಸೇಷನ್ ನೋಡೋಣ. ಯಾರು ನಡಕೈತಿ ಕಾನ್ವರ್ಸೇಷನ್? ಇದು ಅದ್ವಿಕ್ ಮತ್ತು ಜಗನ್ನಾಥನ್ ನಡಕೈತಿ. ಅದ್ವಿಕ್ ಏನ್ ಹೇಳ್ತಾನ? ಹಲೋ ಸರ್, ಕ್ಯಾನ್ ಐ ಗಿವ್ ಯು ಅ ಲಿಫ್ಟ್? ಹಲೋ ಸರ್, ನಾನು ನಿಮ್ಗೆ ಲಿಫ್ಟ್ ಕೊಡ್ಲೇನು ಅಂತ ಪ್ರಶ್ನೆ ಕೇಳ್ತಾನೆ. ಜಗನ್ನಾಥ್ ಹೇಳ್ತಾನೆ, ನಾಟ್ ಅಟ್ ಆಲ್, ಬೇಡಪ್ಪ. ಐ ಹ್ಯಾವ್ ಬುಕ್ಡ್ ಅ ಟ್ಯಾಕ್ಸಿ, ನಾನು ಟ್ಯಾಕ್ಸಿ ಬುಕ್ ಮಾಡೀನಿ. ಥ್ಯಾಂಕ್ಸ್ ಫಾರ್ ಯುವರ್ ಕನ್ಸರ್ನ್, ನೀನು ಭಾಳ ಕೇಳಿದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾನೆ. ಇಲ್ಲ ಏನ್ ಹಾಕಾರ? ಇದು ಅಂಡರ್ಲೈನ್ ಮಾಡಿದ ಸೆಂಟೆನ್ಸ್ ಯಾವುದು? ಕ್ಯಾನ್ ಐ ಗಿವ್ you a lift ಅಂತ ಒಂದು ಪ್ರಶ್ನೆ ಕೇಳ್ತಾನ. ಅಂದ್ರೆ 4 ಆಪ್ಷನ್ ಏನ್ ಕೊಟ್ಟಾರೆ? ಸೀಕಿಂಗ್ ಹೆಲ್ಪ್. ಸೀಕ್ ಅಂದ್ರೆ ಕೇಳುದು, ಹೆಲ್ಪ್ ಕೇಳಾಕತ್ತಾನ. ಆಫರಿಂಗ್ ಹೆಲ್ಪ್ ಅಂದ್ರೆ ಹೆಲ್ಪ್ ಕೊಡಾಕತ್ತಾನ, ಹೆಲ್ಪ್ ತಗೊಳಕತ್ತಾನ, ಹೆಲ್ಪ್ ಕೊಡಾಕತ್ತಾನ. ಮೇಕಿಂಗ್ ರಿಕ್ವೆಸ್ಟ್ ಮಾಡ್ಕೊಳಕತ್ತಾನ. ಗಿವಿಂಗ್ ಡೈರೆಕ್ಷನ್ ತೋರ್ಸಾಕತ್ತಾನ. ಇಲ್ಲೇ ಕ್ಯಾನ್ ಐ ಗಿವ್ ಯು ಅ ಲಿಫ್ಟ್ ಅಂದ್ರೆ ಅವನು ಏನು ಹೇಳಕತ್ತಾನ? ನಾನು ನಿಮ್ಗೆ ಲಿಫ್ಟ್ ಕೊಡ್ಲೇನು, ಲಿಫ್ಟ್ ಕೊಟ್ಟು ನಿಮ್ಗೆ ಹೆಲ್ಪ್ ಮಾಡ್ಲೇನು ಅಂದ್ರೆ ಒಂದು ಹೆಲ್ಪನ್ನ ಆಫರ್ ಮಾಡಕತ್ತಾನವ. ಸೊ ಆಫರಿಂಗ್ ಹೆಲ್ಪ್, ದಟ್ ಈಸ್ ನಂಬರ್ ಬಿ. ಆಫರಿಂಗ್ ಹೆಲ್ಪ್, ಇದು ಸರಿಯಾದ ಉತ್ತರ. ಸೀಕಿಂಗ್ ಹೆಲ್ಪ್ ಅಂದ್ರೂ ಹೆಲ್ಪ್ ಕೇಳಾಕತ್ತಾನ, ಅವನು ಹೆಲ್ಪ್ ಕೇಳಾಕತ್ತಿಲ್ಲ, ಹೆಲ್ಪ್ ಕೊಡಾಕತ್ತಾನವ. ಆಫರಿಂಗ್, ಆಸ್ಕಿಂಗ್, ಆಫರಿಂಗ್ ಹೆಲ್ಪ್. ನಂಬರ್ 4 ಏನ್ ಹೇಳ್ತಾರೆ ನೋಡ್ರಿ. ನಂಬರ್ 4, ರೀಡ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್. ಇಲ್ಲೇನು ಮತ್ತೊಂದು ಸಂಭಾಷಣೆ ಕೊಟ್ಟನವ, ಓದ್ರಿ. ಕಂಪ್ಲೀಟ್ ದ ಸೆಂಟೆನ್ಸ್ ಕಂಪ್ಲೀಟ್ ಮಾಡ್ರಿ ವಿತ್ ಪ್ರಾಪರ್ ಇಫ್ ಕ್ಲಾಸ್. ಪ್ರಾಪರ್ ಇಫ್ ಕ್ಲಾಸ್ ಅದು ಒಂದು ಇಫ್ ಕ್ಲಾಸ್ ಕೊಟ್ಟ ಲಾಸ್ಟಿಗೆ, ಅದು ಕಂಪ್ಲೀಟ್ ಮಾಡಲ್ಲ, ಅದು ಕ್ಲಾಸ್ ಅನ್ನ ಕಂಪ್ಲೀಟ್ ಮಾಡ್ರಿ ಅಂತ ಹೇಳವ. ಏನ್ರಪ್ಪ ಪ್ರಶ್ನೆ? ಸುರೇಶ್ ಮತ್ತು ಪ್ರಕಾಶ್ ನಡಕ ಸಂಭಾಷಣೆ. ಸುರೇಶ್ ಏನ್ ಹೇಳ್ತಾನ? ವೇರ್ ಡಿಡ್ ಯು ಗೋ ಯೆಸ್ಟರ್ಡೇ? ನಿನ್ನ ಎಲ್ಲಿ ಹೋಗಿತ್ತಪ್ಪ ನೀನು ಅಂತ ಕೇಳ್ತಾನ. ಪ್ರಕಾಶ್ ಹೇಳ್ತಾನ, ಐ ವೆಂಟ್ ಟು ವಿಸಿಟ್ ಅ ಝೂ. ಒಂದು ಮೃಗಾಲಯ, ಝೂ ನೋಡಕ್ ಹೋಗಿದ್ದು ನಾನು ಅಂತಾನ.
ಆಮೇಲೆ ಸುರೇಶ್ ಹೇಳ್ತಾರೆ, ಇಫ್ ಯು ಹ್ಯಾಡ್ ಇನ್ಫಾರ್ಮ್ಡ್ ಮೀ ಐ ಡ್ಯಾಶ್ ಕಮ್. ನೀ ನನಗೇನಾರ ಇನ್ಫಾರ್ಮ್ ಮಾಡಿದ್ದಂದ್ರೆ ನಾನು ಬರ್ತಿದ್ದೆ. ಇಲ್ಲೇ ಒಂದೇನೋ ಮಿಸ್ ಆಗೈತಿ, ನಾನು ಹೇಳ್ಬಿಡ್ತೀನಿ. ಇಫ್ ಕ್ಲಾಸ್ ಬಂದಾಗ ಏನು ಹಚ್ಚಬೇಕು, ಇಲ್ಲೇ ಹುಡುಕಾಡಬೇಕು. ವುಡ್ ಹ್ಯಾವ್ ಬಂದ್ರೆ ಅದ ಆನ್ಸರ್ ಇರ್ತೈತಿ. ಇಲ್ಲ ವುಡ್ ಹ್ಯಾವ್ ಎಲ್ಲೈತಿ, ಎ ಒಳಗೆ ವುಡ್ ಐತಿ, ಬಿ ಒಳಗೆ ವುಡ್ ಹ್ಯಾವ್ ಐತಿ, ಇದ ಆನ್ಸರ್. ಅದು ಇಫ್ ಕ್ಲಾಸ್ ಅಂತ ಪ್ರಶ್ನೆ ಬಂದಾಗ ವುಡ್ ಹ್ಯಾವ್ನ ಬರ್ತಿತ್ತಲ್ಲೇ, ಮತ್ತೆ ಯಾವುದು ಬೇರೆ ಬರುವುದಿಲ್ಲ. 4 ಆಪ್ಷನ್ನಾಗ ಯಾವ ಆಪ್ಷನ್ನಾಗ ವುಡ್ ಹ್ಯಾವ್ ಕೊಟ್ಟಾರ ಅದ ಉತ್ತರ ಅಂತ ಕಣ್ಣು ಮುಚ್ಚಿ ಬರೆದು ಬಿಡುದು. ಓಕೆ ಓಕೆ, ಇದು 4 MCQ ಮುಗಿದಂಗಾತು. ಈಗ 5ನೇ ಪ್ರಶ್ನೆ ಏನಪ್ಪ ಇದು? ರೀಡ್ ದ ಫಾಲೋಯಿಂಗ್ ಸೆಂಟೆನ್ಸ್. ಕೆಳಗೆ ಕೊಟ್ಟಿದ್ದು ಸೆಂಟೆನ್ಸ್ ಓದ್ರಿ. ಐಡೆಂಟಿಫೈ ಹುಡುಕ್ರಿ. ಏನು? ಪಾರ್ಟ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ಲೈನ್ ವರ್ಡ್. ಯಾವ ಶಬ್ದಕ್ಕೆ ಅಂಡರ್ಲೈನ್ ಮಾಡೈತಿ ಅದರ ಪಾರ್ಟ್ ಆಫ್ ಸ್ಪೀಚ್ ಯಾವುದು? ಪಾರ್ಟ್ ಆಫ್ ಸ್ಪೀಚ್ ಅಂದ್ರೆ ಯಾವುವು? 8 ಅದಾವಲ್ರಿ. ನೌನ್, ಪ್ರೊನೌನ್, ಅಡ್ಜೆಕ್ಟಿವ್, ವರ್ಬ್, ಆಡ್ವರ್ಬ್. ಇದ್ರಾಗ ಇದು ಯಾವುದು? ಸೆಂಟೆನ್ಸ್ ಏನು ಕೊಟ್ಟಾರ? ಸ್ವಾಮಿ slept beside granny. ಸ್ವಾಮಿ ಸ್ಲೆಪ್ಟ್ ಬಿಸೈಡ್ ಗ್ರಾನಿ. ಇಲ್ಲಿ ಬಿಸೈಡ್ ಅನ್ನೋದನ್ನ ಅಂಡರ್ಲೈನ್ ಮಾಡೋದು. ಇದು ಬಿಸೈಡ್ ಎಲ್ಲಿ ಬಂದೈತಿ? ಗ್ರಾನಿ ಬಾಜುಕ್ ಬಂದೈತಿ. ಗ್ರಾನಿ ಏನಿದು? ಇದೊಂದು ನಾವು. ಮತ್ತೆ ಏನು ಹೇಳಕತ್ತೈತದು? ಈ ಸ್ವಾಮಿ ಮತ್ತು ಗ್ರಾನಿ ನಡಕ್ ಏನು ಒಂದು ರಿಲೇಷನ್ ಐತಿ, ಒಂದು ರಿಲೇಷನ್ ತೋರ್ಸಕತ್ತೈತಿ. ರಿಲೇಷನ್ ತೋರಿಸುವಂತ ಶಬ್ದ ಯಾವುದು? ಪ್ರಿಪೋಸಿಷನ್. ಪ್ರಿಪೋಸಿಷನ್ ಅಂದ್ರೆ ಸ್ವಾಮಿ ಗ್ರಾನಿನ ಯಾವ ಪೊಸಿಷನ್ ಮಲಗ್ಯಾನವ? ಬಾಜುಕ್ ಮಲಗ್ಯಾನ. ಬಿಸೈಡ್ ಅಂದ್ರೆ ಬಾಜುಕ್. ಸೊ ಪ್ರಿಪೋಸಿಷನ್ ಇಸ್ ದ ಆನ್ಸರ್. ಆನ್ಸರ್ ಏನು? ಪ್ರಿಪೋಸಿಷನ್. ಓಕೆ ಫೈನ್. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಏನೈತ್ರಪ್ಪ ನೆಕ್ಸ್ಟ್ ಪ್ರಶ್ನೆ? ಅದು ನಂಬರ್ 6. ಇದು ನಂಬರ್ 5. ಇದು ನಂಬರ್ 6 ಏನ್ ಹೇಳ್ತಾನ? fill in the blank with the appropriate preposition. ಇಲ್ಲೇ ಒಂದು ಸೆಂಟೆನ್ಸ್ ಕೊಟ್ಟಾನ, ಬಿಟ್ಟು ಸ್ಥಳ ತುಂಬಬೇಕು. ಏನು ಹಾಕಿ? ಪ್ರಿಪೋಸಿಷನ್ ಹಾಕಬೇಕು. ಈಗ ನೋಡೋಣ. ಮೊದಲು ಸೆಂಟೆನ್ಸ್ ಬರ್ಕೊಳ್ಳೋಣ. ನಂಬರ್ 6, she studied dash dash she studied dash 3 hours continuously. ಆಕೆ 3 ತಾಸಿನ ಮಟ್ಟ ಅಭ್ಯಾಸ ಮಾಡಿದ್ರು ಅಂತ. ಶಿ ಸ್ಟಡಿಡ್ ಡ್ಯಾಶ್ 3 hours. 3 ತಾಸಿನ ಸಲುವಾಗಿ ಅಥವಾ 3 ತಾಸಿನ ಮಟ್ಟ ಅಂದ್ರೆ ಏನು ಬರಬೇಕಲ್ಲ? ಫಾರ್. ಶಿ ಸ್ಟಡಿಡ್ ಫಾರ್ 3 hours. 3 ತಾಸು ಆಕೆ ಅಭ್ಯಾಸ ಮಾಡಿದ್ಲು, ಸಲುವಾಗಿ ಅಭ್ಯಾಸ ಮಾಡಿದ್ಲು, ಅಥವಾ 3 ತಾಸಿನ ಮಟ್ಟ ಅಭ್ಯಾಸ ಮಾಡಿದ್ಲು. ಶಿ ಸ್ಟಡಿಡ್ ಫಾರ್ 3 hours. ನೆಕ್ಸ್ಟ್ ಪ್ರಶ್ನೆ ನೋಡು. ನೆಕ್ಸ್ಟ್ ಪ್ರಶ್ನೆ ಏನಂತ ಸ್ವಲ್ಪದನ್ನ ತಗೋತೀನಿ, ಅಂದ್ರೆ ನಮಗೆ ಬರೋಕೆ ಈಸಿ ಆಗ್ತೈತಿ. ಪ್ರಶ್ನೆ 7 ಏನೈತಿ? ಓಕೆ, 7ನೇ ಪ್ರಶ್ನೆ ಫಿಲ್ ಇನ್ ದ ಬ್ಲಾಂಕ್ಸ್. ಇಲ್ಲಿ ಮತ್ತೆ ಒಂದು ಗ್ಯಾಪ್ ಬಿಟ್ಟು ಸ್ಥಳ ತುಂಬಬೇಕು.
ವಿತ್ ಅಪ್ರೋಪ್ರಿಯೇಟ್ ಕಂಜಂಕ್ಷನ್. ಕಂಜಂಕ್ಷನ್ ಅಂದ್ರೆ ಏನು? ಎರಡು ವಾಕ್ಯಗಳನ್ನು ಜೋಡಣೆ ಮಾಡುವಂತಹ ಒಂದು ಶಬ್ದ ಅದು. ಆ್ಯಂಡ್, ಬಟ್, ದೇರ್ ಫೋರ್ ಇಂಥವೆಲ್ಲ ಬರ್ತವೆ. ನೋಡ್ರಿ ಮೊದಲಿದು ಯಾವ ರೀತಿ? ದ ಕಿಂಗ್ ವಾಸ್ ಆನೆಸ್ಟ್. ಇವನದ್ದು ದ ಕಿಂಗ್ ವಾಸ್ ಆನೆಸ್ಟ್ ಡ್ಯಾಶ್ ಜನರಸ್. ಕಿಂಗ್ ಆನೆಸ್ಟ್ ಇದ್ದ ಮತ್ತು ಜನರಸ್ ಇದ್ದ. ಮತ್ತು ಯಾಕಂದ್ರೆ ಆನೆಸ್ಟ್ ಮತ್ತು ಜನರಸ್ ಅನ್ನ ಕೂಡಿಸ್ಬೇಕು ಅಂತ ಒಂದು ಕಂಜಂಕ್ಷನ್ ಬೇಕು. ಯಾವುದದು? ಡೆಫಿನೆಟ್ಲಿ ಆ್ಯಂಡ್. ದ ಕಿಂಗ್ ವಾಸ್ ಆನೆಸ್ಟ್ ಆ್ಯಂಡ್ ಜನರಸ್ ಅಂತ ಬರ್ತದೆ. ಅರ್ಥ ಆಯ್ತು? ಓಕೆ. ನಂಬರ್ 8, ಕಂಬೈನ್ ದ ಸೆಂಟೆನ್ಸಸ್ ಯೂಸಿಂಗ್ ಸೋ ದ್ಯಾಟ್. ನಿನ್ನೆ ಮಾಡಿದ್ವಿ, ಮತ್ತೊಂದು ಕೊಟ್ಟರೆ ನೋಡ್ರಿ. ಸೋ ದ್ಯಾಟ್ ಅನ್ನ ಉಪಯೋಗ ಮಾಡಿ ಎರಡೂ ಸೆಂಟೆನ್ಸ್ಗಳನ್ನ ನಾವು ಜೋಡಣೆ ಮಾಡಬೇಕು. ಒಂದು ಸೆಂಟೆನ್ಸ್ ಬರೀನು, ಶಿ ಈಸ್ ವೆರಿ ಲೇಟ್. ಶಿ ಈಸ್ ವೆರಿ ಲೇಟ್ ಒಂದೈತಿ. ಇನ್ನೊಂದೇನೈತ್ರಿಪ್ಪ? She is very late. She cannot attend the function. She cannot attend function. Okay. ಏನು ಮಾಡ್ಬೇಕಂತ ನಾನು ಹೇಳಿದ್ದೆ? She ಆನ್ಸರ್ ಏನು? She is very ತೆಗೆದು so ಹಾಕಬೇಕು. So late. Full stop ತೆಗೆದು that she cannot attend the function. ಎರಡನೇ ಸೆಂಟೆನ್ಸ್ ಅಷ್ಟೇ ಬರ್ಬಿಡು. ವೆರಿ ತೆಗೆದು ಸೋ ಹಾಕೋದು, ಆಮೇಲೆ ಫುಲ್ ಸ್ಟಾಪ್ ತೆಗೆದು ದ್ಯಾಟ್ ಹಾಕೋದು, ಫುಲ್ ಸ್ಟಾಪ್ ತೆಗೆದೆ ದ್ಯಾಟ್ ಹಾಕಿದೆ, ಆಮೇಲೆ ಎರಡನೇ ಸೆಂಟೆನ್ಸ್ ಆಸ್ ಇಟ್ ಇಸ್ ಬರದೆ. ಬರೇ ಈ ಕ್ಯಾಪಿಟಲ್ ಲೆಟರ್ ಇದ್ದಿದ್ದು ಸ್ಮಾಲ್ ಲೆಟರ್ ಮಾಡಬೇಕು. ಯಾಕಂದ್ರೆ ಒಂದೇ ಸೆಂಟೆನ್ಸ್ ಒಳಗೆ ನಾವು ಎರಡನ್ನು ಕೂಡಿಸಿವಿ. ಸೆಪರೇಟ್ ಸೆಂಟೆನ್ಸ್ ಇದ್ರೆ ಮಾತ್ರ ಎರಡು ಫುಲ್ ಸ್ಟಾಪ್ ಆದ್ಮೇಲೆ ಯಾವಾಗಲೂ ಕ್ಯಾಪಿಟಲ್ ಲೆಟರ್ ಬರ್ತೈತಿ. ಇಲ್ಲಿ ಫುಲ್ ಸ್ಟಾಪ್ ಎರಡು ಬರೋದಿಲ್ಲ, ಒಂದೇ ಬರ್ತೈತಿ ಲಾಸ್ಟಿಗೆ. ಓಕೆ, ದಿಸ್ ಈಸ್ ಅಬೌಟ್ ಸೋ ದ್ಯಾಟ್. ನೆಕ್ಸ್ಟ್ ನೋಡೋಣ ಏನಂತಾರಪ್ಪ. ನೆಕ್ಸ್ಟ್ ನಂಬರ್ 9, ಯೂಸ್ ದ ವರ್ಡ್ ವಾಚ್ ಆಸ್ ವರ್ಬ್. ವರ್ಬ್ ಅಂತ ಭಾಳ ಕೇಳ್ತಾರೆ ನೋಡ್ರಿ. ಅಂದ್ರೆ ವಾಚ್ ಅನ್ನುವಂಥ ಶಬ್ದವನ್ನ ಕ್ರಿಯಾಪದವನ್ನಾಗಿ ಬಳಸ್ರಿ. ವಾಚ್ ಅಂದ್ರೆ ಏನು? ಒಂದು ಗಡಿಯಾರ, ಇನ್ನೊಂದು ವಾಚ್ ಅಂದ್ರೆ ನೋಡು. ವಾಚ್ ಅಂದ್ರೆ ನೋಡು. ಆ ಒಂದು ಮೀನಿಂಗ್ ಒಳಗೆ, ಆ ಒಂದು ಅರ್ಥದೊಳಗೆ ನಾವು ವಾಕ್ಯವನ್ನು ಮಾಡಬೇಕು. ಹೆಂಗೆ ಮಾಡಬೇಕು? ಈಗ ವಾಚ್ ಹೆಂಗೆ ಮಾಡಬೇಕು? ನೋಡು. ಈಗ ಏನು ಬರೆಯೋದು? ನಾನು ಟಿವಿ ನೋಡಾಕತ್ತೀನಿ. ಅಥವಾ ನಾನು ಟಿವಿ ನೋಡ್ತೀನಿ. ವಾಚ್ ಟಿವಿ ದಿವಸ, ಎವ್ರಿ ಡೇ. ಐ ವಾಚ್ ಟಿವಿ ಎವ್ರಿ ಡೇ. ನಾನು ದಿನಾಲು ಟಿವಿ ನೋಡ್ತೀನಿ ಅಂತಿಲ್ಲಲ್ಲ ವಾಚ್. ಇಲ್ಲ, ವಾಚ್ ಏನಿದು? ವರ್ಬ್ ಇದು. ಓಕೆ ಓಕೆ. ನೆಕ್ಸ್ಟ್ ಏನು ನೋಡುದು? ನೆಕ್ಸ್ಟ್ ಏನಂತಪ್ಪ? ನಂಬರ್ ಇದ್ಯಾವುದು? ವಾಚ್ ನಂಬರ್ 9. ಓಕೆ, ಈಗ ನಂಬರ್ 10 ನೋಡ್ಬೇಕು ನಾವು. ಏನು ಹೇಳ್ತಾರೆ ನಂಬರ್ 10? ಇಲ್ಲಿ ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ ಐತೆ ನೋಡ್ರಿ. ಬಿಟ್ಟು ಸ್ಥಳ ತುಂಬ್ರಿ ವಿತ್ ಸೂಟೇಬಲ್ ಆರ್ಟಿಕಲ್. ಆರ್ಟಿಕಲ್ ಹಾಕಬೇಕು ಅಂತ ಹೇಳ ನಾವು. ಆರ್ಟಿಕಲ್ ನಿಮ್ಗೆ ಗೊತ್ತೈತಿ, ಎ ಆ್ಯಂಡ್ ದ, ಮೂರ್ರಾಗ ಒಂದು. ಈಗ ಒಂದು ಸೆಂಟೆನ್ಸ್ ಬರೀ ನೀವು,
she bought dash FM ರೇಡಿಯೋ. ಇಲ್ಲಿ ಎ ಬರ್ತಿತ್ತು ಆನ್ ಬರ್ತಿತ್ತು ಅಂತ ನಾವು ನೋಡಬೇಕು. ಈಗ ಎಫ್ ಇದನ್ನ ಕನ್ನಡದಾಗ ಹೆಂಗ್ ಬರಿತೀವಿ ನಾವು? ಎಫ್ ಅಂದ್ರೆ ಮೊದಲನೇ ಧ್ವನಿ ಯಾವುದು? ಎ. ಎ ಯಾವ್ದ್ರ ಧ್ವನಿ? ಇದು ಸ್ವರದ ಧ್ವನಿ. ಏನು ವ್ಯಂಜನದ ಧ್ವನಿ? ಸ್ವರದ ಧ್ವನಿ. ಮತ್ತೆ ಯಾವುದೇ ಶಬ್ದ ಸ್ವರದ ಧ್ವನಿಯಿಂದ ಉತ್ಪತ್ತಿ ಆದ್ರೆ ಅದರ ಹಿಂದೆ ನಾವು ಏನು ಹಚ್ಚಬೇಕು? ಆನ್ ಹಚ್ಚಬೇಕು. ಅದಕ್ಕೆ ಎಫ್ ಎಂ ಹಿಂದೆ ಏನು ಬರ್ತೈತಿ? ಆನ್. ಓಕೆ, ಶಿ ಬಾಟ್ ಆನ್ FM ರೇಡಿಯೋ. ಇದು ಆನ್ಸರ್ ಆಗ್ತದೆ. ನೆಕ್ಸ್ಟ್ ನಂಬರ್. ಓಕೆ, 10 ಮುಗಿದು ಮುಂದೆ ಹೋಗೋನು. ಎಸ್, ಎಷ್ಟಾಗಿ ತಗೊಂಡ್ಬಿಡ್ತಿದ್ದಲ್ಲ ಅದು ನನಗೆ ಬರ ಕರೆಕ್ಟ್ ಆಕೈತಿ. ಹಾಂ, ಏನು ಹೇಳ್ತಾನ್ರಪ್ಪ ಇಲ್ಲವ? ನಂಬರ್ 11. ಇಲ್ಲೇನೋ ಫಿಲ್ ಇನ್ ದ ಬ್ಲಾಂಕ್ ಐತಿ ನೋಡ್ರಿ, ಬಿಟ್ಟಿಸ್ತಾ ತುಂಬ್ರಿ. ಹೆಂಗೆ? ವಿತ್ ಸೂಟೇಬಲ್ ಟೆನ್ಸ್ ಫಾರ್ಮ್. ಅದು ಕೊಟ್ಟಿದ್ದಂಥ ವರ್ಬ್ ಅನ್ನ ಕರೆಕ್ಟ್ ಫಾರ್ಮ್ನಾಗ ಬರೀರಿ ಅಂತ ಹೇಳೋದು. ಈಗ ಮೊದಲ ಅದು ಏನು ಸೆಂಟೆನ್ಸ್ ಬರ್ಕೊಡು. ಯೆಸ್ಟರ್ಡೇ, ಎಷ್ಟಂತಿದ್ದು? 11ನೇದ್ದು. ಯೆಸ್ಟರ್ಡೇ I saw that the farmers dash be plus sow in the field. ನಿನ್ನೆ ಹೊಲದಾಗ ಬೀಜ ಬಿತ್ತಾಕತ್ತಿದ್ರು ರೈತರು. ಫಾರ್ಮರ್ಸ್ ಅಲ್ಲ ಅದ? ಇದು ಫಾರ್ಮರ್ಸ್. ನಾನು ನಿಮ್ಗೆ ಹೇಳಿ, ಮೇನ್ ವರ್ಬ್ ಇಲ್ಲ ಯಾವಾಗಲೂ ING ಒಳಗೆ ಬರ್ತೈತಿ. ಸೊ ಇದರದ್ದು ING ಏನು? ಸೋಯಿಂಗ್. ಈಗ ಫಾರ್ಮರ್ಸ್ ಐತಲ್ಲೇ, ಯೆಸ್ಟರ್ಡೇ ಅಂತ ಕೊಟ್ಟ ನಾವು. ಯೆಸ್ಟರ್ಡೇ ಅಂದ್ರೆ ಪಾಸ್ಟ್ ಟೆನ್ಸ್. ಪಾಸ್ಟ್ ಟೆನ್ಸ್ನಾಗ ನಾವು ಬಿ ಫಾರ್ಮ್ ಯಾವ್ದು ಹಚ್ತೀವಿ? ವಾಸ್ ಅಥವಾ ವೇರ್. ವಾಸ್ ಯಾವಾಗ ಹಚ್ತೀವಿ? ಏಕವಚನ ಇದ್ದಾಗ. ಮತ್ತು ಬಹುವಚನ ಇದ್ದಾಗ ಏನು ಹಚ್ತೀವಿ? ವೇರ್. ಅದಕ್ಕೆ ಏನು ಬರ್ತಿಲ್ಲ? ಬಿ ಫಾರ್ಮ್ ಯಾವ್ದು ಬಂತು? ವೇರ್. ಸೊ ಇದು ಸೋ ಅಂತ ಬರದ ಪ್ಲಸ್ ING. ING ಇದ ಬರ್ತಿತ್ತಿಲ್ಲ ಅಂತದೇನು ಕೊಡ್ತಾರಲ್ಲ ಅವರು, ಸೂಟೇಬಲ್ ಟೆನ್ಸ್ ಫಾರ್ಮ್ ಬಿ ಪ್ಲಸ್ ವರ್ಬ್ ಕೊಟ್ರೆ ING ನ ಬರಿಬೇಕು. ಇಲ್ಲೇ ಆಮ್ ಈಸ್ ಆರ್ ಬರ್ಬೋದು ಅಥವಾ ವಾಸ್ ವೇರ್ ಬರ್ಬೋದು. ಪ್ರೆಸೆಂಟ್ ಇದ್ರೆ ಆಮ್ ಈಸ್ ಆರ್ ಬರ್ತೈತಿ. ಪಾಸ್ಟ್ ಇದ್ರೆ ವಾಸ್ ಅಥವಾ ವೇರ್ ಬರ್ತೈತಿ. ಇಸ್ ದಟ್ ಕ್ಲಿಯರ್? ಅರ್ಥ ಆತಲ್ಲ ನಿಮ್ಗೆ? ಸೊ ಏನ್ ಬಂತಿಲ್ಲ? ಫಾರ್ಮರ್ಸ್ ವೇರ್ ಸೋಯಿಂಗ್. ಸೋಯಿಂಗ್ ಅಂದ್ರೆ ಬಿತ್ತುದು, ಬೀಜ ಬಿತ್ತುದು. ಇನ್ ದ ಫೀಲ್ಡ್ ಯೆಸ್ಟರ್ಡೇ ಐ ಸಾ, ನಿನ್ನೆ ನಾನು ನೋಡಿದೆ. ಏನು? ರೈತರು ಹೊಲದಾಗ ಬೀಜ ಬಿತ್ತಾಕತ್ತಿದ್ರು. ನೆಕ್ಸ್ಟ್ ನಂಬರ್ 12. ಏನಂತ ನೀವು? ಚೇಂಜ್ ದ ಸೆಂಟೆನ್ಸ್ ಇನ್ ಟು ಪ್ಯಾಸಿವ್ ವಾಯ್ಸ್. ಆಕ್ಟಿವ್ ಲಿಂದ ಪ್ಯಾಸಿವ್ ಮಾಡ್ಬೇಕು ನೋಡ್ರಪ್ಪ. ಅದನ್ನ ನೋಡು. ಸೆಂಟೆನ್ಸ್ ಎಂದು they are purchasing a car. Okay, they are purchasing a car. ಅವರು ಒಂದು ಕಾರು ಕೊಂಡುಕೊಳ್ಳಕತ್ತಾರ. ಇಲ್ಲಿ ಮೊದಲನೇ ರೂಲ್ ಏನು? ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್ ಮತ್ತು ಆಬ್ಜೆಕ್ಟ್. ಇದನ್ನು ಕಂಡುಹಿಡಬೇಕು.
ಮೇನ್ ವರ್ಬ್ ಐ ಎನ್ ಜಿ ಅಂದ್ರೆ V4 ನಾಗ ಇರ್ತೈತಿ. ಐ ಎನ್ ಜಿ ಬಂದ್ರೆ V4 ಕಣ್ಮುಚ್ಚೆ. ಮೊದಲನೇ ಆದ್ಮೇಲೆ ಎರಡನೇ ರೂಲ್ ಏನು, ಆಬ್ಜೆಕ್ಟ್ ಅನ್ನು ಸಬ್ಜೆಕ್ಟ್ ಮಾಡಬೇಕು. ಈ ಕಾರ್ ಟೆನ್ಸ್ ರೂಲ್ ಏನು, ಇಲ್ಲೇ ಆರ್ ಇತ್ತಂದ್ರೆ ಆರ್ ಬೀಯಿಂಗ್ ಆಗ್ತೈತಿ, ಈಸ್ ಇತ್ತಂದ್ರೆ ಈಸ್ ಬೀಯಿಂಗ್ ಆಗ್ತೈತಿ. ಬಟ್ ಇಲ್ಲೇ ಬಿಫೋರ್ ಬಂದಾಗ ಏನ್ ಮಾಡ್ಬೇಕು ನಾವು, ಆಮ್ ಈಸ್ ಆರ್ ಪ್ಲಸ್ ಬೀಯಿಂಗ್ ಮೂರರಾಗ ಒಂದು. ಇದು ಕಾರ್ ಸಿಂಗ್ಯುಲರ್ ಇರೋದ್ರಿಂದ ಇಲ್ಲೇ ಈಸ್ ಬೀಯಿಂಗ್ ಅಂತ ಬರಿತೀವಿ ನಾವು. ಟೆನ್ಸ್ ರೂಲ್ ಮುಗೀತು. ಪರ್ಚೇಸಿಂಗ್ V4 ಐತಿ. ಪ್ಯಾಸಿವ್ ವಾಯ್ಸ್ನಾಗ ನಾ ಹೇಳಿನಿ, ಅದು ಯಾವ್ದಾರ ಇರಲಿ ಆಕ್ಟಿವ್ ಒಳಗೆ ಪ್ಯಾಸಿವ್ ಒಳಗೆ ಬಂತಂದ್ರೆ ಏನಾಗ್ಬೇಕು, ಅದು V3 ಆಗ್ಬೇಕು. ಅದು V2 ಇರಲಿ V1 ಇರಲಿ ಅದು ಬೇಕಾದಿರಲಿ, ಪ್ಯಾಸಿವ್ ವಾಯ್ಸ್ನಾಗ ಬಂತು ಅದನ್ನು V3 ಮಾಡಬೇಕು. ಸೊ V3 ಏನಪ್ಪ, ಪರ್ಚೇಸಿಂಗ್ ಇದ್ದು V3 ಆಗ್ತದ್ರಿ. ಪರ್ಚೇಸ್ಡ್. Okay, a car is being purchased by they. ಇದು ಆಬ್ಜೆಕ್ಟ್ ಆತಂದ್ರೆ them ಆಗ್ತೈತಿ. ಸೊ a car is being purchased by them. ಅವರು ಕಾರ್ ಕೊಂಡ್ಕೊಳಕತ್ತಾರ. ಒಂದು ಕಾರು ಅವರಿಂದ ಕೊಂಡ್ಕೊಳ್ಪಟ್ಟಲಾಗ್ತಾ ಇದೆ ಅಂದ್ರೆ ಕರ್ತರಿ ಪ್ರಯೋಗ, ಕರ್ಮಣಿ ಪ್ರಯೋಗ ಅಂತ ಕನ್ನಡದಾಗೂ ಹೇಳ್ತೀವಿ ನಾವು. ಆಕ್ಟಿವ್ ಅಂದ್ರೆ ಕರ್ತರಿ, ಪ್ಯಾಸಿವ್ ಅಂದ್ರೆ ಕರ್ಮಣಿ. ನೆಕ್ಸ್ಟ್ ನಂಬರ್ 13. ಓಕೆ, 13 ಏನಂತಂದ್ರಪ್ಪ ಅವ, ರೀಡ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್. ಮತ್ತೊಂದು ಡೈಲಾಗ್ ಕೊಟ್ಟು ನೋಡ್ರಿ, ಅದನ್ನು ಓದ್ರಿ ಅಂತ. ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ಇಂಡೈರೆಕ್ಟ್ ಸ್ಪೀಚ್. ಈಗ ಡೈರೆಕ್ಟ್ ಅಂತ ಇಂಡೈರೆಕ್ಟ್ ಮಾಡಬೇಕು. ಯೂಶುವಲಿ ಅಲ್ಲಿ ಪ್ರಶ್ನೆನ ಕೇಳಕತ್ತಾರ ನೋಡ್ರಿ. ನಿನ್ನೆ ಏನ್ ಬಿಡಿಸಿದ್ವಿ ಅದನ್ನು ಪ್ರಶ್ನೆನ ಕೇಳಿದ್ರು. ಏನಿದಾಗ ಯಾವ್ದನ್ನು ನಾವು ಇಂಡೈರೆಕ್ಟ್ ಮಾಡ್ಬೇಕು ಅದಷ್ಟೇ ತಗೊಂಡು, ಮದರ್, ಬರೀ ಪ್ರಶ್ನೆ ಅಷ್ಟೇ ಬರ್ಕೊಳ್ಳೋದು. ಹೌ ಈಸ್ ಯುವರ್ ಪ್ರಿಪರೇಷನ್ ಫಾರ್ ಎಕ್ಸಾಮ್ ಅಂತ ಕೇಳಿದ್ಲು. ಅವ್ವ ಕೇಳಿದ್ಲಾದ್ರೆ ಮದರ್ ಆಸ್ಕ್ಡ್. ನಿನ್ನೇನು ಬರ್ತೀವಿ ನಾವು, ವೆದರ್. ಯಾಕೆ ಬರ್ತೀವಿ ವೆದರ್ ಅಂದ್ರೆ ಅಲ್ಲೇ WH ವರ್ಡ್ ಇದ್ದಿದ್ದಿಲ್ಲ, ಹೆಲ್ಪಿಂಗ್ ವರ್ಬ್ ಅಷ್ಟೇ ಇತ್ತು. WH ವರ್ಡ್ ಇದ್ದಾಗ ಏನು ಬರುವುದಿಲ್ಲ, ಸುಮ್ಮ ಹೆಂಗೈತೆ ಹಂಗ. ಹೌ ಈಸ್ ಇದ್ದಿದ್ದು ವಾಸ್, ಯುವರ್ ಇದ್ದಿದ್ದು ಮೈ, preparation for exam. Mother asked how my preparation was for exam. ಮುಗಿದಟ್ಟೆ, ಭಾಳ ಈಸಿ ಐತಿ. ನಾವು ಹಂಗೆ ಇಟ್ವಿ, ಈಸ್ ಅಷ್ಟು ಚೇಂಜ್ ಮಾಡಿ ವಾಸ್ ಮಾಡಿದ್ವಿ. ಯಾಕಂದ್ರೆ ಪ್ರೆಸೆಂಟ್ನಾಗ ಇದ್ದಿದ್ದು ಸೆಂಟೆನ್ಸು ಇಂಡೈರೆಕ್ಟ್ ಸ್ಪೀಚ್ ಒಳಗೆ ಪಾಸ್ಟ್ ಆಗ್ತೈತಿ. ಪ್ರೆಸೆಂಟ್ ಇತ್ತು ಪಾಸ್ಟ್ ಆಗ್ಬಿಡ್ತೈತಿ. ಬೇರೆದು ಯಾವುದು ಕೊಡೋದಿಲ್ಲ ನಿಮ್ಗೆ. ಯೂಶ್ವಲಿ ನಿಮ್ಗೆ ಪ್ರೆಸೆಂಟ ಕೊಡ್ತಾರೆ, ಆಮ್ಯಾಗ ಪ್ರಶ್ನೆನ ಕೊಡ್ತಾರೆ. ಅದಕ್ಕೆ ಪ್ರಶ್ನೆ ನೋಡ್ಕೊಂಡ್ಬಿಟ್ರೆ ಆಯ್ತು. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಯಾವ್ದಪ್ಪ, ಎಷ್ಟದ್ದು, 13ನೇದ್ದು. ಈಗ 14ನೇದ್ದು ನೋಡ್ಬೇಕು ನಾವು. ಏನಂತಾರೆ, ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇನ್ ಸೂಪರ್ಲೇಟಿವ್ ಡಿಗ್ರಿ. ಈ 3 ಡಿಗ್ರಿ ನಾನು ಕಲ್ಸಿ ನಿಮ್ಗೆ, ಪಾಸಿಟಿವ್, ಕಂಪ್ಯಾರಿಟಿವ್, ಸೂಪರ್ಲೇಟಿವ್. ಈಗ ಸೆಂಟೆನ್ಸ್ ಮೊದಲು ಬರ್ಕೊಳ್ಳೋದು. ಏನಿದು, ಊಟಿ ಈಸ್ ಕೂಲರ್ ದ್ಯಾನ್ any other place in
ಇಂಡಿಯಾ ಅಂತ ಕೇಳ್ತಾನೆ. ಇಲ್ಲೇ ಕೂಲರ್ ಅಂತೈತಿ. ಕೂಲರ್ ಏನು? ಇದು ಕಂಪ್ಯಾರಿಟಿವ್ ಡಿಗ್ರಿ ಅಬ್ಜೆಕ್ಟಿವ್. ಕಂಪ್ಯಾರಿಟಿವ್ ಡಿಗ್ರಿ ಅಬ್ಜೆಕ್ಟಿವ್ ಇದ್ರೆ ಸೆಂಟೆನ್ಸ್ ಕೂಡ ಕಂಪ್ಯಾರಿಟಿವ್ ಡಿಗ್ರಿ ಒಳಗೈತಿ. ಅದನ್ನ ನಾವು ಏನ್ ಮಾಡ್ಬೇಕಂತ ಹೇಳೋದವ, ಚೇಂಜ್ ಇಂಟು ಸೂಪರ್ಲೇಟಿವ್, ಕೂಲೆಸ್ಟ್ ಮಾಡ್ಬೇಕು. ಅದಕ್ಕೆ ಹೆಂಗ? ಊಟಿ ಈಸ್ ದ ಕೂಲೆಸ್ಟ್ ಪ್ಲೇಸ್ ಇನ್ ಇಂಡಿಯಾ. ಹೆಂಗೆ ಆಗ್ತಿತ್ತು ಅದು ನಿಮ್ಗೆ ಮಾಡಿ ತೋರಿಸಿ. ನಾನು ಹ್ಯಾಂಡ್ ಔಟ್ ಒಳಗೆ ಭಾಳಷ್ಟು ಮಾಡಿದ್ದೆ ಅಂತವು. ಟೈಪ್ 2, ಟೈಪ್ 3. ಯೂಶಲಿ ಟೈಪ್ 2 ಕೊಡ್ತಾರೆ, ಟೈಪ್ 3 ಕೊಡೋದಿಲ್ಲ. ಟೈಪ್ 1 ಬರೋದಲ್ಲ. ಓಕೆ, ಅದಕ್ಕೆ ತಲೆ ಕೆಡಿಸ್ಕೊಳಂಗಿಲ್ಲ. ಯಾವುದು ಎಕ್ಸಾಮ್ ಬರ್ತಿತ್ತು ಅದಷ್ಟ ಟೈಪ್ 2ನ ಬರ್ತಿತ್ತು. ಅದಕ್ಕೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ನಂಬರ್ 15. ಇಂದು ಚೂಸ್ ಒನ್ ಸಿಲೆಬಲ್ ವರ್ಡ್. ಇಲ್ಲೇ 4 ಶಬ್ದ ಕೊಟ್ಟನ. ಟೇಬಲ್, ಮತ್ಯಾವುದು ಲಿಟಲ್, ಮತ್ಯಾವುದು ಪ್ಲಾನ್, ಮತ್ಯಾವುದು ಕಿಲೋ. ಈಗ ಟೇಬಲ್ ಕನ್ನಡದಾಗ ಬರೀಬೇಕಾದ್ರೆ ಟ ಎ ಬ ಲ. ಟೇಬಲ್. ಲಿಟಲ್ ಬರ್ಬೇಕಾದ್ರೆ ಹೆಂಗ್ ಬರ್ತೀವಿ ನಾವು? ಲ ಇ ಲಿ ಟಲ್. ಆಮೇಲೆ ಪ್ಲಾನ್ ಹೆಂಗ್ ಬರ್ತೀವಿ? ಲ ಆ ನ ಪ್ಲಾನ್. ಆಮೇಲೆ ಕಿಲೋ ಹೆಂಗ್ ಬರ್ತೀವಿ? ಕ ಇ ಪ್ಲಸ್ ಲ ಓ, ಕಿಲೋ. ಓಕೆ, ಅವ ಏನ್ ಹೇಳ್ದ? ಚೂಸ್ ಒನ್ ಸಿಲೆಬಲ್ ವರ್ಡ್. ಟೇ ಇಲ್ಲಿ ಸ್ವಲ್ಪ ನಂದು ತಪ್ಪಾತಿಲ್ಲ. ಬ ಪ್ಲಸ್ ಅ ಲ. ಟೇಬಲ್. ಇಲ್ಲೇ 2 ಬಂದು ಇಲ್ಲೇನು ಏನಾಕೈತಿ? ಪ್ಲಸ್ ಇದು ಯಾವುದು? ಪ್ಲಸ್ ಲಿ ಟ ಪ್ಲಸ್ ಅ ಟ ಪ್ಲಸ್ ಲ. ಲಿಟಲ್. ಇಲ್ಲೇನು 2 ಪ್ಲ ಪ್ಲಸ್ ಆ ಪ್ಲಾ ನ. ಇಲ್ಲೇ 1 ಆತು, ಬರೇ ಆ 1 ಐತಿ. ಇಲ್ಲೇ 2 ಅದಾವು, ಇಲ್ಲೇ 2 ಅದಾವು, ಇಲ್ಲಿ ಬರೀ 1 ಐತಿ. ಆಮೇಲೆ ಕಿಲೋ ಕ ಇ ಮತ್ತೆ ಲ ಓ, ಇಲ್ಲೂ ಕೂಡ 2 ಅದಾವು. ಅಂದ್ರೆ 1 ಎದ್ರಾಗೈತಿ? ಈಗ ಪ್ಲಾನ್ ಒಳಗೆ ಮಾತ್ರ 1 ಐತಿ. ಅದಕ್ಕೆ ಆನ್ಸರ್ ಏನು? ಇದು ಪ್ಲಾನ್ ಇಸ್ ದ ಆನ್ಸರ್. ಪ್ಲಾನ್ ಆನ್ಸರ್ ಐತಿ. ಅರ್ಥ ಆಯ್ತು? ನೆಕ್ಸ್ಟ್ ಒಂದು ಓಕೆ. ನೆಕ್ಸ್ಟ್ ಏನಪ್ಪ? ನಂಬರ್ 16. fill in the blank. ಇಲ್ಲಿ ವಿತರಿಸ್ತಾರ ತುಂಬ್ರಿ. ಅಪ್ರೋಪ್ರಿಯೇಟ್ ಅಂದ್ರೆ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್. ಏನ್ ಕಾರಣ? ದ ಸೈಂಟಿಸ್ಟ್ಸ್ ಗೆಟ್ ರಿವಾರ್ಡ್ಸ್ from their
ಡ್ಯಾಶ್ ಡಿಸ್ಕವರ್. ನೋಡ್ರಿ, ಸೈಂಟಿಸ್ಟ್ಗಳು ಅವರ ಸಂಶೋಧನೆಯಿಂದ ಅವ್ರಿಗೆ ರಿವಾರ್ಡ್ ಸಿಗ್ತೈತಿ. ಡಿಸ್ಕವರ್ ಅಂದ್ರೇನು? ಸಂಶೋಧನೆ ಮಾಡು ಅಂದ್ರೆ ಅದೊಂದು ವರ್ಬ್. ನಮಗೇನು ಬೇಕಲ್ಲ ಈಗ? ನೌನ್ ಫಾರ್ಮ್ ಬೇಕು. ಯೂಶುವಲಿ ಅವರು ಬ್ರಾಕೆಟ್ ಒಳಗೆ ವರ್ಬ್ ಕೊಡ್ತಾರೆ, ನೌನ್ ಫಾರ್ಮ್ ಬರೀರಿ ಅಂತ ಹೇಳ್ತಾರೆ. ಈಗ ಡಿಸ್ಕವರ್ ಇದರ ನೌನ್ ಫಾರ್ಮ್ ಏನ್ರಿ? ಡಿಸ್ಕವರಿ. ಸೊ ಆನ್ಸರ್ ಇಸ್ ಡಿಸ್ಕವರಿ. ಡಿಸ್ಕವರಿ ಅಂತ ಆನ್ಸರ್ ಬರ್ತೈತಿ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 17 ಏನ್ ಹೇಳ್ತಾನಪ್ಪ ಇವನು? ಎರರ್ ಅನ್ನ ಕಂಡು ಹಿಡಿರಿ. ಸೆಂಟೆನ್ಸ್ ಒಳಗೆ ಎರರ್ ಅದಾವು. ಮೊದಲ ಸೆಂಟೆನ್ಸ್ ಬರೀನು. ಇಟ್ ಟುಕ್ ಮೋಸ್ಟ್ ಆಫ್ ದ ಫಾಲೋಯಿಂಗ್ ವಿಂಟರ್. It took most of the following winter to buy the trees individual from the descendants individual comma from the descendants of Don Anselmo. Don Anselmo in the valley of. ನೋಡ್ರಿ, ದೊಡ್ಡ ಒಂದು ಸೆಂಟೆನ್ಸ್ ಕೊಡ್ತಾರೆ ಅವರು, ಆದ್ರೆ ಮಿಸ್ಟೇಕ್ ಬರೇ ಎಲ್ಲೇ ಎರಡ. ಆಫ್ ರಿಯೋ ಎನ್ ಮಿಡಿಯೋ. ಇಲ್ಲಿ ಏನೇನು ಕೊಟ್ಟನವ? ಸ್ಪೆಲ್ಲಿಂಗ್ ಒಂದು ತಪ್ಪೈತಿ ಅಂತ ಹೇಳ್ತಾನ, ಒಂದು ಅಡ್ವರ್ಬ್ನಾಗ ಮಿಸ್ಟೇಕ್ ಐತಿ ಅಂತಾನ. ಇಟ್ ಟುಕ್ ಮೋಸ್ಟ್ ಆಫ್ ದ ಫಾಲೋಯಿಂಗ್ ವಿಂಟರ್ to buy the trees individual from the descendants of Anselmo. It took most of the following winter to buy trees from the descendants. ಇಲ್ಲಿ ಇಂಡಿವಿಜುವಲ್ ಏನೈತಲ್ಲ, ಇಲ್ಲೇನಾಗಬೇಕಾಗಿತ್ತು? ಇಂಡಿವಿಜುವಲಿ ಏನೈತದು? ಇಂಡಿವಿಜುವಲಿ ಆಗಬೇಕಾಗಿತ್ತು. ಬೈ ಇಟ್ ಟುಕ್ ಮೋಸ್ಟ್ ಆಫ್ ದ ಫಾಲೋಯಿಂಗ್ ವಿಂಟರ್ ಟು ಬೈ ಇಂಡಿವಿಜುವಲಿ ಟ್ರೀಸ್ ಫ್ರಮ್ ದ ಡಿಸೆಂಡೆಂಟ್ಸ್. ಡಿಸೆಂಡೆಂಟ್ಸ್ ಇಲ್ಲಿ ಡಿಸೆಂಡೆಂಟ್ಸ್ ಒಳಗೂ ಎ ಬರ್ತಿತ್ತಿಲ್ಲ, ಇ ಬರುವುದಿಲ್ಲ. ಅಂದ್ರೆ ಇಂಡಿವಿಜುವಲ್ ಒಂದು, ಡಿಸೆಂಡೆಂಟ್ಸ್ ಒಂದು, ಇದೆರಡು. ಇಲ್ಲೇ ಇಂಡಿವಿಜುವಲಿ ಆಗ್ಬೇಕಾಗಿತ್ತು ಅಂದ್ರೆ ಆಡ್ವರ್ಬ್ ಬರಬೇಕಾಗಿತ್ತು. ಇಲ್ಲೇ ಬೈ ಇಂಡಿವಿಜುವಲಿ. ಇಲ್ಲೇ ಡಿಸೆಂಡೆಂಟ್ಸ್ ಏನೈತಲ್ಲ, ಅಲ್ಲೇ DANTS ಆಗ್ಬೇಕಾಗಿತ್ತು. ಇವು ಎರಡು ತಪ್ಪುಗಳು ಇಲ್ಲೇ ಇದಾವೆ. ಓಕೆ,
ನೆಕ್ಸ್ಟ್ ನೋಡೋಣ. 18, 19, 20, 21, 22, 23, 24 ಇವೆಲ್ಲ ಕ್ವಶನ್ ಆನ್ಸರ್ ಅದಾವು, ನಿಮ್ಮ ಪಾಠದಿಂದ ಬರ್ತಾವು. ಅದಕ್ಕೆ ನಾನು ಏನು ಮುಟ್ಟುವುದಿಲ್ಲ. ನೆಕ್ಸ್ಟ್ ಏನಿದ್ರಪ್ಪ, ನೆಕ್ಸ್ಟ್ ನೋಡೋಣ. 25, 26 ಅದು ಪ್ರಶ್ನೆ ಅದಾವು. 27, 28, 29, 30 ಇದು ಕೂಡ ಪ್ರಶ್ನೆಗೆ ಉತ್ತರನೇ ಅದಾವಲ್ಲಿ. ಅದಕ್ಕೆ ಇದನ್ನು ನಾವು ಮುಟ್ಟುವುದಿಲ್ಲ. ನೆಕ್ಸ್ಟ್ ಏನೈತಿ 31. ಈ 31 ಏನೈತಲ್ಲ, ಇಲ್ಲಿ ನಾವೇನು ಮಾಡಬೇಕು, ಒಂದು ಇನ್ಫಾರ್ಮೇಶನ್ ಕೊಟ್ಟಾರೆ, ಅದನ್ನು ನೋಡಿ ನಾವು ಒಂದು ಪ್ಯಾರಾಗ್ರಾಫ್ ಬರೀಬೇಕು. ನಿನ್ನೆ ಬರೆದಿದ್ವಿ ನಾವು. ಮೊದಲು ನೇಮ್ ರವೀಂದ್ರನಾಥ್ ಟ್ಯಾಗೋರ್, known in Bengal, Gurudeva. Birth 7th May 1861. Parents Debendranath Tagore and Sarla Devi. Occupation writer, painter, singer. Notable works Gitanjali, Janaganamana, Sangeet, Amar. Award Nobel Prize. Death 7th August 1941. So, ಮೊದಲು ರವೀಂದ್ರನಾಥ್ ಟ್ಯಾಗೋರ್ ಬಗ್ಗೆ ಐತಿ. ಅದಕ್ಕೆ ಸ್ಟಾರ್ಟ್ ಮಾಡೋದ. ರವೀಂದ್ರನಾಥ್ ಟ್ಯಾಗೋರ್, known in Bengal as Bengal B capital ಐತಿ, as Gurudev. Birth was born on 7th May 1861. ಒಂದು ಮುಗಿಯಿತು ಇನ್ಫಾರ್ಮೇಶನ್ ಇಲ್ಲಿ ಬಟ. ಅವರ ಪೇರೆಂಟ್ಸು ಯಾರಿದ್ರು? His parents are Debendranath and Sarla Devi. ಇದು ಬರ್ಬಿಡಬೇಕು. and Sarla Devi. ಮುಂದೆ ನೆಕ್ಸ್ಟ್ ಇನ್ಫಾರ್ಮೇಶನ್ ಐತ್ರಪ್ಪ. ಅವ್ರು ಏನಿದ್ರು? ರೈಟರ್, ಪೇಂಟರ್, ಸಿಂಗರ್. He was a writer, painter, and singer. ಮುಗಿತು. ಅವ್ರಿಗೆ ಅವರು ಏನೇನು ಬರೆದ್ರು? ಇವೆಲ್ಲ ಪುಸ್ತಕಗಳನ್ನು ಬರೆದ್ರು. His notable works, ಹೆಂಗೈತೆ ಹಂಗೆ ಬರೆಯೋದು, ತಲೆ ಕೆಡಿಸಂಗಿಲ್ಲ. notable works ಆರ್ ಯಾವ್ಯಾವ ಅಷ್ಟು ಬರೆಯೋದಿಲ್ಲ. ಗೀತಾಂಜಲಿ ಇವೆಲ್ಲ ಫುಲ್ ಇದಾವ. ಗೀತಾಂಜಲಿ, ಜನಗಣಮನ, ರವೀಂದ್ರ ಸಂಗೀತ್, ಅಮರ, ಸೋನರ, ಬಾಂಗ್ಲಾ ಎಕ್ಸೆಟ್ರಾ ಮಠ ಬರ್ಬಿಡು. ಆಮ್ಯಾಗೆ ಅವಾರ್ಡ್, ನೊಬೆಲ್ ಪ್ರೈಸ್. ಇದು ಮತ್ತೊಂದು ಸೆಂಟೆನ್ಸ್ ಮಾಡ್ಬೋದು. ಹಿ ವಾಸ್ ಅವಾರ್ಡೆಡ್, ಅವಾರ್ಡ್ ಕೊಟ್ಟರು ಅಂತ ಅವ್ರಿಗೆ. ನೊಬೆಲ್ ಪ್ರೈಸ್ ಫುಲ್ ಬರೆಯೋದು ಅದು. ನೊಬೆಲ್ ಪ್ರೈಸ್ ಫಾರ್ ಲಿಟ್ರೇಚರ್ ಇನ್ 1913.
ಆಮೇಲೆ ಅವರು ಸತ್ರೆ ಅವಾಗ 7th August. He died on 7th August 1941. ಎಷ್ಟು ಬರೆದು ಬಿಟ್ರೆ 5 ಮಾರ್ಕ್ಸ್ ಸಿಗ್ತದೆ ನೋಡ್ರಿ ನಿಮಗೆ. ಸಾರಿ 5 ಅಲ್ಲ, ಎಷ್ಟು 3 ಮಾರ್ಕ್ಸ್ ಕೊಡ್ತಾರೆ, ಕಣ್ಣು ಮುಚ್ಚಿ ಕೊಡ್ತಾರೆ. ಪ್ರತಿ ಇನ್ಫಾರ್ಮೇಷನ್ಗೆ ಒಂದೊಂದು ಸಾಲನ್ನು ಮಾಡಿ ಬರಿಬೇಕಾಗ್ತದೆ. ಓಕೆ, ನೆಕ್ಸ್ಟ್ ಇದು ತೆಗಿಯೋನು. ಅದಪ್ಪ ನೆಕ್ಸ್ಟ್. ಈಗ ನೆಕ್ಸ್ಟ್ ಪೇಜ್ ನೋಡು. ಎಸ್, ಇಲ್ಲ ನೋಡ್ರಿ, ಸೆಕೆಂಡ್. ಇಲ್ಲಿ ಏನಪ್ಪ ಕೊಟ್ಟಾರ ಅವರು? ಕ್ವಶನ್ ನಂಬರ್ 32. ಇಲ್ಲೇ ವರ್ಡ್ಸ್ ಕೊಟ್ಟಾರ, ಒಂದು ಕಥೆ ಐತದು, ಅದು ಕಥೆಯನ್ನು ನಾವು ಬರೀಬೇಕು. ಅ ಹಂಗ್ರಿ ಡಾಗ್ stand by a meat shop, butcher offers a piece of meat, took in the mouth, ran over bridge, looked below water, saw another dog reflection, barked, meat fell in water, disappointed. ಏನ್ ಬರೀದೀಗ? A hungry dog ಒಂದು ಮೀಟ್ ಶಾಪ್ ಕಡೆ ನಿಂತಿತ್ತು. ವಾಸ್ ಸ್ಟ್ಯಾಂಡಿಂಗ್ ಎಲ್ಲೇ? ಬೈ ದ ಮೀಟ್ ಶಾಪ್. ಆತು. ಬುಚರ್ ಆಫರ್ಸ್ ಅ ಪೀಸ್ ಆಫ್ ಮೀಟ್. ಬುಚರ್ offers the dog ಗೆ ಒಂದು ಏನ್ ಕೊಡ್ತಾನ? a piece of meat. a piece of meat. took in the mouth, ran over the bridge. ಅದು ಬಾಯಾಗ ಇಟ್ಕೊಂಡು ಬ್ರಿಡ್ಜ್ ಕಡೆ ಓಡ್ ಹೋಗ್ತೈತಿ. The dog took it in the mouth and ran over the bridge. ಆಮೇಲೆ looked below water, saw another dog reflection. The dog looked below water and saw another dog reflection. Barked, meat fell in the water. The dog barked and meat fell in the water. Disappointed. The
dog was disappointed. ಹಿಂಗೆ ಬರೆದು ಬಿಟ್ರೆ 3 ಮಾರ್ಕ್ಸ್ ನಿಮ್ಮ ಚೀಲದೊಳಗೆ ಬೀಳ್ತಾವು. ರೈಟ್? ಈ ಥರ ಸ್ವಲ್ಪ ನಮಗೆ ಬರೆಯುವುದನ್ನು ನಾವು ಅಭ್ಯಾಸ ಮಾಡಬೇಕು, ಪ್ರಯತ್ನ ಮಾಡಬೇಕು. ಸ್ವಲ್ಪ ಸ್ಟೋರಿಗತೆ ನಾವು ಮಾಡಿ ಅದನ್ನು ತೋರಿಸ್ಬೇಕು. ಇದೇ ಇರೋದು. ಸ್ಟೋರಿ ಬರೆಯಕ್ಕೆ ಬರ್ತೈತೋ ಇಲ್ಲೋ ಅಂತ ಅವರು ನಮಗೆ ನೋಡ್ತಾರೆ. ಮತ್ತೊಂದು ಸ್ಟೋರಿ ಐತಿಲ್ಲ, ಏನು ಪಿಕ್ಚರ್ ನೋಡಿ ಪಿಕ್ಚರ್ನಾಗ ಏನು ಕಾಣಕತ್ತೈತೆ ಅದನ್ನು ಬರೀಬೇಕು. ಸ್ಟೋರಿ ಅಂತಲ್ಲ, ಸೆಂಟೆನ್ಸ್ ಮಾಡಿ. ಏನೈತಿ ಪಿಕ್ಚರ್ನಾಗ ಮೊದಲ ಇದಕ್ಕೆ ಅಂತಾರೆ, ಇದು ಹ್ಯಾಂಡ್ ಪಂಪ್. ದೇರ್ ಈಸ್ a hand pump in the picture. ಮತ್ತೇನು ಕಾಣುತ್ತೆ ನಮ್ಗೆ? ಒಂದು ಹುಡುಗ ಅಲ್ಲೇ ಕೊಡ ಹಿಡ್ಕೊಂಡು ನಿಂತಾನ. A boy is standing there with a pot. ಮತ್ತೇನು? ಒಂದು ಹುಡುಗಿ ಒಂದು ಮಗುಗೆ ತಗೊಂಡು ನಿಂತೈತಿ. ವುಮನ್, ಹೆಣ್ಮಗಳು, ಈಸ್ ಸ್ಟ್ಯಾಂಡಿಂಗ್ ವಿತ್ ಅ ಬೇಬಿ. ಓಕೆ, ಮತ್ತೇನಂತಲ್ಲ, 2-3 ನಾಯಿ ಅದಾವು. ದೇರ್ ಆರ್ 3 dogs in the picture. ಮತ್ತೇನೈತಪ್ಪ? ಮತ್ತೊಂದು ಹೆಣ್ಮಗಳಿಂದ ಬಕೆಟ್ಲಿಂದ ನೀರು ಕೊಡದಾಗ ಹಾಕಕತ್ತಾಳ. A woman is putting water from bucket to the pot. ಮತ್ತೇನು ಸ್ವಲ್ಪ ಗುಡಿಸ್ಲದಾವಲ್ಲೇ, ಮತ್ತೆ ಗಿಡ ಅದಾವು. ದೇರ್ ಆರ್ trees and huts. ಎಷ್ಟು ಬರೋದು ಸಾಕು. 3 ಮಾರ್ಕ್ಸ್ಗೆ ಭಾಳ ಬಿಡ್ತು. ಹಿಂಗೆ ನೀವೇನೈತಲ್ಲ ಪಿಕ್ಚರನ್ನು ಡಿಸ್ಕ್ರೈಬ್ ಮಾಡಬೇಕು, ಅಂದ್ರೆ ಅದನ್ನು ಹೊಗಳಬೇಕಾಗ್ತದೆ. ಗಾಟ್ ಇಟ್? ಫೈನ್. This is all about the paper. ಆಮೇಲೆ ಒಂದು ಪ್ಯಾರಾಗ್ರಾಫ್ ಇರ್ತೈತಿ, ಅದನ್ನು ನಿಮಗೆ ಗೊತ್ತೈತಿ ಹೆಂಗೆ ಮಾಡ್ಬೇಕಂತ ಹೇಳಿ. ಇದು ಅರ್ಧಂಬರ್ಧ ಐತಿ. ನಾನು ಮತ್ತೊಂದು ಪ್ಯಾರಾಗ್ರಾಫ್ ಮತ್ತೊಂದು ಪೇಪರ್ ಒಳಗಿಂದ ನಿಮಗೆ ಮಾಡ್ತೀನಿ. ಸೊ ಆವಾಗಿನ ಮಟ್ಟ ಐ ಥಿಂಕ್ ಐ ವಿಲ್ ಟೇಕ್ ಎ ಬ್ರೇಕ್. ಮತ್ತೆ ಮತ್ತೊಂದು ದಿನ ನನ್ನ ಇಂಗ್ಲೀಷ್ ಕ್ಲಾಸ್ ಒಳಗೆ ಮತ್ತೆ ಬೇರೆ ಬೇರೆ ನಿಮಗೆ ಮಾಡಲ್ ಪೇಪರ್ಸ್ ತಗೊಂಡು ನಿಮ್ಮ ಮುಂದೆ ಹಾಜರಾಗ್ತೀನಿ. ಟಿಲ್ ದೆನ್ ಐ ವಿಶ್ ಯು ಆಲ್ ದ ಬೆಸ್ಟ್, ಗುಡ್ ಲಕ್ ಆ್ಯಂಡ್ ಸ್ಟಡಿ ಹಾರ್ಡ್. ಥ್ಯಾಂಕ್ ಯು ವೆರಿ ಮಚ್.